ಪರಮ ಪೂಜ್ಯ ಗುರುಗಳ ಪಾದಾವಲಂಬನಕ್ಕೆ ಶಿರವಾಗಿ ವಂದಿಸುತ್ತಾ, ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಗುರುಗಳ ಮಂತ್ರಾಕ್ಷತೆ ಮತ್ತು ನಮ್ಮ ಒಂದು ಸೇವಾ ಪ್ರಕಲ್ಪಕ್ಕೆ ನಮ್ಮ ಕಡೆಯಿಂದ ಕೊಡಮಾಡುವಂತಹ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಬಟ್ಟೆಯನ್ನು ಬದಲಾಯಿಸಲಿಲ್ಲ. ಕಾಲೇಜಿನಿಂದ ಸ್ಕೂಲ್ ಆಗ್ತಾ ಇದೆ, ನೇರ ಗುರುಗಳ ದರ್ಶನಕ್ಕೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ಸನಾತನ ಧರ್ಮ ಬಹಳ ತೊಂದರೆಯಲ್ಲಿದೆ. ಇದರ ಬಗ್ಗೆ ಗುರುಗಳು ಎಲ್ಲ ಪೀಠಾಧಿಪತಿಗಳು ಕೂಡ ಮನಸ್ಸು ಬಿಚ್ಚಿ ಮಾತನಾಡ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಏನಂತಂದರೆ ಅನ್ಯರಿಂದ ನಮಗೆ ಸಮಸ್ಯೆ ಬಂದದ್ದಲ್ಲ, ನಮ್ಮ ಸುಧರ್ಮೀಯರಿಂದಲೇ ನಮಗೆ ತುಂಬ ಕತ್ತು ಬರ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಧಾರ್ಮಿಕ ಮೌಲ್ಯಗಳನ್ನು ನಾವು ಎತ್ತಿ ಹಿಡಬೇಕು. ನಮ್ಮ ಮಕ್ಕಳಲ್ಲಿ, ಯುವಕರಲ್ಲಿ ಧಾರ್ಮಿಕ ಪ್ರಜ್ಞೆ, ದೇಶಾಭಿಮಾನ, ಅದೇ ರೀತಿ ನಮ್ಮ ಧರ್ಮದ ಬಗ್ಗೆ ವಿಶೇಷವಾದಂಥ ಒಂದು ಅರಿವು ಮೂಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಸಂಸ್ಥೆಗಳು ಧರ್ಮ ಪ್ರಸಾರವನ್ನು ಮಾಡ್ತಾ ಇದೆ. ಅದರಲ್ಲಿ ನಾನು ಏನು ಹೇಳಲಿಕ್ಕಿಲ್ಲ. ಶಂಕರಾಚಾರ್ಯರ ಅವತಾರ ಆಗದಿದ್ದರೆ ಇವತ್ತು ಹಿಂದೂ ಧರ್ಮ ಇಲ್ಲ. ಹಿಂದೂ ಪರಿಷತ್ತಿನ ನೆಲೆಯಲ್ಲಿ ನಾನು ಮಾಡುವಂಥ ನನ್ನ ಅಂತರಂಗದ ಮಾತು ಇದು. ಇವತ್ತು ಅನ್ಯ ಧರ್ಮೀಯರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮ ಶಿಥಿಲವಾಗಿ ನಾವು ಅನಾಥರಾಗ್ತೇವೆ. ಅಂತಹ ಧರ್ಮವನ್ನು ಎತ್ತಿ ಹಿಡಿದವರು ಶಂಕರಾಚಾರ್ಯ ಮಹಾಗುರುಗಳು. ಅವರ ಒಂದು ಪರಂಪರೆಯಲ್ಲಿ ಬಂದಂತಹದ್ದು ನಮ್ಮ ಶೃಂಗೇರಿಯ ಗುರುಪೀಠ ಶಾರದೆಯ ಸನ್ನಿಧಿ. ಈ ಧರ್ಮ ರಕ್ಷಣೆಗೆ ಯಾವುದೇ ರೀತಿಯ ಆಂತರಿಕ ಒತ್ತಡ ಇಲ್ಲದೆ ತನ್ನ ನೆಲೆಯಲ್ಲಿ ಈ ಶೃಂಗೇರಿ ಪೀಠ ಇವತ್ತು ಯಾವ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನು ಸತ್ಯಕೃಷ್ಣ ಭಟ್ರು ಅವರು ವಿಷಯ ಹೇಳಿದರು. ನಾನು ಇಷ್ಟು ಮಾತ್ರ ಹೇಳ್ತೇನೆ. ನಮಗೆ ಆಗಾಗ ನಾನೀಗ 80 ವರ್ಷ ನಮಗೆ ಅಭದ್ರತೆ, ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಬದುಕ್ತದೆ ಅನ್ನತಕ್ಕಂಥ ಒಂದು ಚಿಂತೆ ಬಂದ ಸಂದರ್ಭದಲ್ಲಿ ನಮಗೆ ಸಮಾಧಾನ ಅಂತಂದರೆ ರಾಮ ಮಂದಿರದಿಂದ ಗುರುಗಳು ಇವತ್ತು ಅದಕ್ಕೆ ಆಧಾರ ಸ್ತಂಭವಾಗಿದ್ದಾರೆ. ಒಂದು ಮಾತನ್ನು ಮಾತ್ರ ನಾನು ಸತ್ಯ ಹೇಳ್ತೇನೆ. ನಮ್ಮ ಯುವಕರಿಗೆ, ಯುವ ಪೀಳಿಗೆಗೆ, ಮಕ್ಕಳಿಗೆ ಇವತ್ತು ಮಾರ್ಗದರ್ಶನ ಮಾಡಬೇಕು, ಧರ್ಮ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೊಡಬೇಕು. ಮಾಡಬೇಕಂದರೆ ತಂದೆ ತಾಯಿಗಳು, ಬಾಕಿಯ ಸಮಾಜ, ರಾಜಕೀಯ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಅದು ಸಾಧ್ಯ ಇರುವಂತಹದ್ದು ಇಂತಹ ಮಹಾಸ್ವಾಮಿಗಳಿಗೆ ಗುರುಪೀಠಕ್ಕೆ ಅಂತ ಹೇಳ್ತಾ, ನಾವು ತಾಯಿಯ ನಂತರದ ಸ್ಥಾನವನ್ನು ಕೊಟ್ಟಂತಹ ಗೋವುಗಳ ಸಂರಕ್ಷಣೆಯನ್ನು ಮಾಡಬೇಕು. ದೊಡ್ಡ ರೀತಿಯಲ್ಲದಿದ್ದರೂ ಕೂಡ 436, 450 ಗೋವುಗಳಿರ್ತಕ್ಕಂಥ ಒಂದು ಗೋಶಾಲೆ, ಅದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಪ್ರಕಲ್ಪ ನಡೀತಾ ಇದೆ. ಸಮಾಜದ ಪೋಷಣೆಯಿಂದ ನಡೀತಾ ಇದೆ. ಗುರುಗಳ ಕೃಪಾಶೀರ್ವಾದ ಕೂಡ ಇದೆ. ಹಾಗಾಗಿ ನಾವು ಶೃಂಗೇರಿಗೆ ಹೋಗಿ ಗುರುಗಳಿಂದ ನಮಸ್ಕಾರ ಮಾಡಿ ಅವರಿಂದ ಹಿತವಚನವನ್ನು ಕೇಳ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಮತ್ತೊಮ್ಮೆ ನಮ್ಮ ಈ ಮಹಾನ್ ಕಾರ್ಯಕ್ಕೆ ನಮ್ಮ ಈ ಒಂದು ಸಂಸ್ಥೆಯಿಂದ, ದೇವಸ್ಥಾನದಿಂದ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆ ಅಂತ ನಾನು ಹೇಳೋದಿಲ್ಲ, ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಕಮಿಟ್ಮೆಂಟ್, ನಮಗೆ ಒಂದು ಜವಾಬ್ದಾರಿ ಬಂದಿದೆ. ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಲಿಕ್ಕೆ ಗುರುಗಳು ಮನಪೂರ್ವಕವಾಗಿ ನಮಗೆ ಮಾಡಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾ, ಅತ್ಯಂತ ಕೃತಜ್ಞತೆಯಿಂದ ತಾವು ಕೊಟ್ಟಂತಹ ಸ್ವೀಕಾರವನ್ನು ನೂರಾರು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಗೋವಂಶ ರಕ್ಷಣೆಗೆ ಇದನ್ನು ವಿನಿಯೋಗ ಮಾಡಲಿಕ್ಕೆ ಸಂತೋಷ ಆಗ್ತದೆ ಅಂತ ಮನಸ್ಸಿನ ಅಂತರವಾದ ಧನ್ಯತೆಯನ್ನು ಹೇಳಿ ನನ್ನ ಮಾತಿನಿಂದ